ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ನೀವು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ವೆಲ್ಕಮ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಇದೆ, ಯಾಕಂದರೆ ನಾನು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಿಟೀಸಿಗೆ ಬಂದಿದ್ದೀನಿ ಆ್ಯಂಡ್ ದ್ಯಾಟ್ ಈಸ್ ನ್ಯೂಯಾರ್ಕ್ ಸಿಟಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಇವತ್ತು ನಿಮ್ಮೆಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸೋಲೋ ಟ್ರಿಪ್ಪಿಗೆ ಬಂದಿದ್ದೀನಿ. ಸೊ ನಾನು ಒಬ್ಬಳೇ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹೋಗೋಣ. ಓಕೆ ಗೈಸ್, ಎಲ್ಲರೂ ರೆಡಿ ಇದ್ದೀರಾ? ಅಡ್ವೆಂಚರ್ಗೆ ಹೋಗೋಣ. ಇವಾಗ ನಾನು ವಾಕ್ ಮಾಡಿಕೊಂಡು ಒಂದು ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀನಿ. ನನ್ನ ಹೋಟೆಲಿಂದ ಇಟ್ಸ್ ಜಸ್ಟ್ 6 minutes, ಸೊ ಐಮ್ ವಾಕಿಂಗ್ ದೇರ್. ಲೆಟ್ಸ್ ಗೋ. ಸೊ ನಾನು ನ್ಯೂಯಾರ್ಕಿಗೆ ಒಂದು ಸತಿ ಬಂದಿದ್ದೆ ಮುಂಚೆ 2024 ಆದರೆ ಅದು ನಾನು ಡಿಸೆಂಬರ್ ಟೈಮಲ್ಲಿ ಬಂದಿದ್ದೆ. ಸೊ -ಡಿಗ್ರಿ ಇತ್ತು, ತುಂಬ ಚಳಿ ಇತ್ತು, ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಒಂದೇ ಒಂದು ದಿನ ಬಂದಿದ್ದು. ಸೊ ನಾನು ಜಾಸ್ತಿ ಏನು ನೋಡಿಬಿಟ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ನಾನು ಒಬ್ಬಳೇ ಬಂದಿದ್ದೀನಿ. ಬಟ್ ನಿಮ್ಮನ್ನ ನನ್ನ ಜೊತೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಈ ಸತಿ ನಾನು ಸಮ್ಮರಲ್ಲಿ ಬಂದಿದ್ದೀನಿ. ಅದಕ್ಕೆ ಜಾಸ್ತಿ ಓಡಾಡ್ಬೋದು, ನಡಿಬೋದು ಎಲ್ಲ ಕಡೆ. ವೆದರ್ ತುಂಬ ಚೆನ್ನಾಗಿದೆ. ಇಲ್ಲೊಂದು $2 ಬ್ರಿಡ್ಜ್ ಅಂತ ಇದೆ, ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಂದಿದ್ದೀನಿ. ಆದರೆ ಅಲ್ಲಿ ಯಾರೋ ಬೇರೆಯವ್ರು ತೆಕ್ಕೋತಾ ಇದ್ದಾರೆ ಫೋಟೋ. ಸೊ ಅವ್ರು ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಸೊ ಫಸ್ಟ್ ಲೊಕೇಶನ್ ನಾನು ಮೆನ್ಹ್ಯಾಟನಲ್ಲಿ $2 ಬ್ರಿಡ್ಜ್ ನೋಡಿದೆ. ಇವಾಗ ಸೆಕೆಂಡ್ ಲೊಕೇಶನ್ ನಾನು ಡೌನ್ ಟೌನ್ ಚೈನಾ ಟೌನ್ ಅಂತ ಒಂದು ಜಾಗ ಇದೆ, ವೇರ್ ತುಂಬ ಐ ಥಿಂಕ್ 1800s ಚೈನೀಸ್ ಎಲ್ಲ ಬಂದುಬಿಟ್ಟು ಸೆಟ್ಲಾಗಿ ಏರಿಯಾ ಫುಲ್ ಎಥ್ನಿಕ್ ಕಲ್ಚರಲ್ ಪ್ಲೇಸ್ ಆಗಿದೆ ಇವಾಗ. ಸೊ ಇಟ್ಸ್ ವೆರಿ ನೈಸ್ ಟು ಬಿ ಹಿಯರ್. ನಾನು ತುಂಬ ಇಲ್ಲಿ ಒಂದು ಇಂಗ್ಲೀಷ್ ಬೋರ್ಡ್ ನೋಡಿಲ್ಲ, ಫುಲ್ ಚೈನೀಸ್, ವಿಯೆಟ್ನಮೀಸ್, ಜಾಪನೀಸ್, ಅದೇ ಥರ ಫುಲ್ ಏಷ್ಯನ್ ಸ್ಟೋರ್ಸ್ ಎಲ್ಲ ನೋಡಿದೆ. ಸೊ ನಾನು ಇಲ್ಲಿ ಒಂದು ಹೇರ್ ಸ್ಟೈಲ್ ಮಾಡ್ಸೋಕ್ಕೆ ಬಂದೆ. ಸೊ ನಾನು ಟಿಕ್ಟಾಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ದ್ಯಾಟ್ ಚೈನಾ ಟೌನಲ್ಲಿ ತುಂಬ ಕಮ್ಮಿ ಪ್ರೈಸಸ್ಗೆ ಅವರು ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಅಂತ. ಸೊ ನಾನಿರೋ ಕಡೆ ವರ್ಜಿನಿಯಾಲೆಲ್ಲ ಹೇರ್ ಸ್ಟೈಲ್ಸ್, ಹೇರ್ ಕಟ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಅದಕ್ಕೆ ನ್ಯೂಯಾರ್ಕ್ ಇಸ್ ವೆರಿ ಪಾಪ್ಯುಲರ್ ಫಾರ್ ಅಫೋರ್ಡಬಲ್ ಪಿಜ್ಜಾ ಆ್ಯಂಡ್ ಅಫೋರ್ಡಬಲ್ ಹೇರ್ ಸ್ಟೈಲ್. ಸೊ ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಸೊ ನಾನು ತುಂಬ ಕಮ್ಮಿ ಪ್ರೈಸ್ಗೆ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ. ಅಲ್ಲಿ ಎಷ್ಟು ಜನ ಇದ್ರು ಅಂದರೆ ಓ ಮೈ ಗಾಡ್, ಒಂದು ಫುಲ್ ಲೈನ್ ಇತ್ತು. ಅವರೆಲ್ಲ ಫುಲ್ ಒಂಥರ ಒಬ್ಬರಾದ್ಮೇಲೆ ಒಬ್ಬರು ಕಳಿಸ್ತಾಯಿದ್ರು. ರೂಮ್ ಫುಲ್ಲು ಸ್ಮೋಕ್ ಇತ್ತು. ಎನಿವೇ ಹೀಗಿದೆ. ನ್ಯೂಯಾರ್ಕ್ ಯಾಕೆ ತುಂಬ ಇಷ್ಟ ಆಯ್ತು ಅಂದರೆ ಇದು ತುಂಬ ಬ್ಯಾಂಗ್ಳೂರ್ ಥರ ಇದೆ. MG ರೋಡ್ ಮತ್ತು ಎಲ್ಲ ಕಡೆ ಬ್ಯುಸಿ ಏರಿಯಾ, ಟ್ರಾಫಿಕ್, ಜನ ಎಲ್ಲ ಕಡೆ ನಡ್ಕೊಂಡು ಹೋಗೋದು ನೋಡಿದ್ರೆ ಸೇಮ್ ಬ್ಯಾಂಗ್ಳೂರ್ ಥರನೇ ಅನ್ಸುತ್ತೆ. US ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಇದು. ಸೊ ಬ್ಯೂಟಿಫುಲ್. ಸೊ ನನ್ನ ನೆಕ್ಸ್ಟ್ ಲೊಕೇಶನ್ ಹೋಗೋಕ್ಕೆ ಇನ್ನೂ 22 minutes ಇದೆ. ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. Continue on Brooklyn Bridge.
ಬ್ರಿಡ್ಜ್ ಫುಲ್ ಪಾಸ್ ಮಾಡಿ ನಾನಿವಾಗ ವಾಷಿಂಗ್ಟನ್ ಸ್ಟ್ರೀಟ್ ಅಂತ ಒಂದು ಫೋಟೋಗ್ರಫಿ ಜಾಗದಲ್ಲಿ ಬಂದು ಫೋಟೋ ತೆಗೆದುಬಿಟ್ಟು ಇವಾಗ ನಡ್ಕೊಂಡು ಒಂದು ರೂಫ್ ಟಾಪ್ ಇದೆ. ಆ ರೂಫ್ ಟಾಪಲ್ಲಿ ಚೆನ್ನಾಗಿ ಫೋಟೋ ತೆಗಿಬೋದು. ಸೊ ಅಲ್ಲಿ ತೆಗಿಯೋಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ನಂಗೆ ಊಟ ಬೇಕು, ಬಿಕಾಸ್ ಟೈಮ್ ಏನೋ ಇಷ್ಟು 7:30 ಆಗಿದೆ. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಲೆಟ್ಸ್ ಗೋ. ಅಷ್ಟೇ ಗಾಯ್ಸ್, ಡೇ 1 ನ್ಯೂಯಾರ್ಕ್. ನನಗಂತೂ ತುಂಬ ಸುಸ್ತಾಯಿತು. ಎಲ್ಲ ಕಡೆ ನಡೆದ್ಬಿಟ್ಟು ನನ್ನ ಸ್ಟೆಪ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಸೊ ನಿಮಗೆ ಡೇ 2 ನ್ಯೂಯಾರ್ಕ್ ನೋಡಬೇಕು, ಬೇರೆ ಥರ ಸ್ವಲ್ಪ ಆರಾಮಾಗೆ ಜಾಸ್ತಿ ನಡೆಯಲ್ಲ, ಚಿಲ್ ಮಾಡೋ ಥರ ನ್ಯೂಯಾರ್ಕ್ ನೋಡಬೇಕು, ನಂದು ಇನ್ನೊಂದು ಪಾರ್ಟ್ 2 ಬ್ಲಾಗ್ ಬರ್ತಾ ಇದೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಐ ವಿಲ್ ಸಿ ಯು ಗೈಸ್ ಸೂನ್. ಬಾಯ್.